ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಸೌತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ವಾಲ್ ಪೂರ್ತಿ ನಿಮಗೆ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಇದು ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಸ್ಪೇಸ್ ಪೂರ್ತಿ ನಿಮಗೆ MS ಫುಲ್ ಸೈಜ್ ಗೇಟಿಂದ ಕವರ್ ಮಾಡಿದ್ದಾರೆ. CNC ಕಟ್ಟಿಂಗ್ ಶೀಟ್ ಹಾಗೆ MS ಶೀಟ್ ಮತ್ತು MS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು ಗೇಟ್ನಲ್ಲಿ. ಇಲ್ಲಿ ನಿಮಗೆ ಒಳಗೆ ಎಂಟ್ರಿ ಆದರೆ ಪಾರ್ಕಿಂಗ್ ಏರಿಯಾ ಫ್ಲೋರಿಂಗ್ನಲ್ಲಿ ಬಂದು 15x15 ಡಿಜಿಟಲ್ ಟೈಲ್ ಹಾಕಿರುವಂಥದ್ದು, ಆಂಟಿ ಸ್ಕಿಡ್ ಟೈಲ್. ಹಾಗೆ ಪಾರ್ಕಿಂಗಲ್ಲಿ ನಿಮಗೊಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇದು ಬಂದು ನಿಮಗೆ ಬೋರ್ವೆಲ್ ಸಿಗೋವಂಥದ್ದು. ಇದು ಬಂದು 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಇಲ್ಲಿ ಬಂದು UPS ಪಾಯಿಂಟ್ ಹಾಗೆ ಈ ಕಡೆ ಗ್ಯಾಸ್ ಕನೆಕ್ಷನ್ ಮಾಡಿರುವಂಥದ್ದು. ಇಲ್ಲಿ ಈ ಡೋರ್ ಬಂದು ಹಿಂದೆಗಡೆ ಪ್ಯಾಸೇಜ್ಗೆ ಹೋಗೋದಕ್ಕೆ ನಿಮಗೆ ಪೈಪ್ಲೈನ್ ಇಲ್ಲ, ಬ್ಯಾಕ್ ಸೈಡ್ ಪ್ಯಾಸೇಜಲ್ಲಿ ರನ್ ಆಗಿರುವಂಥದ್ದು. ಇದು ಪ್ಯಾಸೇಜ್ಗೆ ಹೋಗೋದಕ್ಕೋಸ್ಕರ ಮಾಡಿರುವಂಥದ್ದು ಇದು ಡೋರ್. ಹಾಗೆ ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಗಳನ್ನ ಪಾರ್ಕ್ ಮಾಡ್ಬೋದು. ಎಲೆಕ್ಟ್ರಿಕ್ ಮೀಟರ್ ಕನೆಕ್ಷನ್ ಬಂದು ಇಲ್ಲಿ ಬರುವಂಥದ್ದು ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬರುತ್ತೆ. ಇದು ಬಂದು ಕಾವೇರಿ ವಾಟರ್ ಮೀಟರ್ಗೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಈ ಸ್ಟೇರ್ ಕೇಸ್ ಇಂದ ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ ನಿಂದ ನಮಗೆ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಅಲ್ಲಿ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿರುವಂಥದ್ದು. ವಾಲ್ ಬಂದು ಪೂರ್ತಿ ನಿಮಗೆ 2 ಕಡೆ ಸ್ಟೇರ್ ಕೇಸ್ನ 2 ಕಡೆ ವಾಲ್ ಬಂದು ನಿಮಗೆ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಗೆ ಗ್ರಾನೈಟ್ ಬೀಡಿಂಗ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸೇಫ್ಟಿ ಗ್ರಿಲ್ MS ಟ್ಯೂಬ್ಸ್ ಇಂದ ಸೇಫ್ಟಿ ಗ್ರಿಲ್ ಮಾಡಿರುವಂಥದ್ದು ಈ ಸೈಡ್ನಲ್ಲಿ ನೋಡ್ಬೋದು. ಇದು ಬಂದು ನಿಮಗೆ ಮೇನ್ ಎಂಟ್ರೆನ್ಸ್, ಮೇನ್ ಡೋರ್ ಬರೋದು. ಬೀಡಿಂಗ್ ಕೊಟ್ಟಿರುವಂಥದ್ದು, ಗ್ರಾನೈಟ್ ಬೀಡಿಂಗ್ ಮಾಡಿರುವಂಥದ್ದು ಇಲ್ಲಿ ಮೇನ್ ಡೋರ್ಗೆ ನೋಡ್ಬೋದು. ಪೂರ್ತಿ ಬರ್ಮಾಟಿಕ್ಕಿಂದ ಮಾಡಿರುವಂಥದ್ದು ಇದು ವಾಸ್ಕಲ್ ಮತ್ತೆ ಮೇನ್ ಡೋರ್. ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಒಳ್ಳೆ ಕಾರ್ವಿಂಗ್ ಡಿಸೈನ್ ಮಾಡಿಸಿರುವಂಥದ್ದು ಇದು ಮೇನ್ ಡೋರ್ನಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿವಿಂಗ್ ಏರಿಯಾನಲ್ಲಿ ಡೋರ್ ಬ್ಯಾಕ್ ಸೈಡಲ್ಲಿ 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಡೋರ್ ಪಕ್ಕದಲ್ಲೇ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. TV ಕ್ಯಾಬಿನೆಟ್ನಲ್ಲಿ ಬಂದು ನಿಮಗೆ PVC ರಾಫ್ಟರ್ ಶೀಟ್ ಹಾಗೆ ವುಡನ್ ಫಿನಿಶಿಂಗ್ ಮತ್ತು ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಪೂಜಾ ರೂಮ್ ಪೂರ್ತಿ ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಸ್ಟೇರ್ ಕೇಸಲ್ಲಿ ಕೂಡ ಪೂರ್ತಿ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ ಅಲ್ಲಿ ನೋಡೋದ್ರೆ PVC ರಾಫ್ಟರ್ ಶೀಟ್ ಹಾಗೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಆಂಬಿಯಂಟ್ ಲೈಟಿಂಗ್ ಕೂಡ ಬರುವಂಥದ್ದು. ಇಲ್ಲಿ ಬೀಮ್ ಕೂಡ ನಿಮಗೆ ಕ್ಲಾಡಿಂಗ್ ಮಾಡಿದ್ದಾರೆ. ಲ್ಯಾಮಿನೇಟ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು ಬೀಮ್ ಕೂಡ ನಿಮಗೆ ವೈಟ್ ಲ್ಯಾಮಿನೇಟ್ ಹಾಗೆ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಕಿರುವಂಥದ್ದು. ಸ್ಟೇರ್ ಕೇಸ್ ಬಾಟಮ್ ಕೂಡ ಪೂರ್ತಿ ನಿಮಗೆ ಪ್ಯಾನೆಲಿಂಗ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಮಾಡಿರುವಂಥದ್ದು. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ವಾಲ್ ಪೂರ್ತಿ ನಿಮಗೆ ಪಾಲಿಶ್ಡ್ ವಿನಿಯರ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವಿನಿಯರ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಪೂಜಾ ರೂಮ್ನ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ ನಲ್ಲಿ ಮಾಡಿರುವಂಥದ್ದು. ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಸೆಂಟರ್ ನಲ್ಲಿ ಇಚಿಂಗ್ ಗ್ಲಾಸ್ ಬರುತ್ತೆ. ಸೀಲಿಂಗ್ ಅಲ್ಲಿ ಕೂಡ ವುಡ್ ವರ್ಕ್ ಮಾಡಿ ಇಚಿಂಗ್ ಗ್ಲಾಸ್ ಹಾಕಿರುವಂಥದ್ದು ಸೀಲಿಂಗ್ ಅಲ್ಲಿ. ಪೂಜಾ ರೂಮ್ ವಾಲ್ ಅಲ್ಲಿ ಬಂದು ಮಾರ್ಬಲ್ ಫಿನಿಶಿಂಗ್ ವಿಟ್ರಿಫೈಡ್ ಟೈಲ್ ಮತ್ತೆ ಗೋಲ್ಡ್ ಬೀಡಿಂಗ್ ಕೊಟ್ಟಿರುವಂಥದ್ದು. ಇಲ್ಲೊಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ, ಕೆಳಗಡೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು, ಸ್ಲೈಡಿಂಗ್ ಡೋರ್ ಮಾಡಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು.
ಫ್ಲೋರಿಂಗ್ ಅಲ್ಲಿ ಬಂದು ಸೇಮ್ ಲಿವಿಂಗ್ ಅಲ್ಲಿ ಏನ್ ಫ್ಲೋರಿಂಗ್ ಯೂಸ್ ಮಾಡಿದಾರೋ ಅದೇ ಫ್ಲೋರಿಂಗ್ ಯೂಸ್ ಮಾಡಿರೋಂಥದ್ದು, ಒಂದೇ ಗ್ರಾನೈಟ್, ಪೂರ್ತಿ ಮನೆಯಲ್ಲಿ ಒಂದೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ ಏರಿಯಾ ಸಿಗುತ್ತೆ, ಓಪನ್ ಕಿಚನ್ ಏರಿಯಾ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸಸ್ ಹಾಗೆ ಒಂದು ಪುಲ್ ಔಟ್ ಹಾಕಿರುವಂತದ್ದು. ಇಲ್ಲಿ ಸ್ಲ್ಯಾಬ್ ನಲ್ಲಿ ಒಂದು 20 mm ನ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕಿಚನ್ ವಾಲ್ ಅಲ್ಲಿ ಡಿಜಿಟಲ್ ಟೈಲ್ಸ್ ಹಾಕಿರುವಂತದ್ದು, ಇಲ್ಲಿ ವೆಟ್ರಿಫೈಡ್ ಟೈಲ್. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಒಂದು ಸಿಂಗಲ್ ಶಟರ್ ನ ವಿಂಡೋ ಕೊಟ್ಟಿದ್ದಾರೆ ಮೇಲ್ಗಡೆ. ಅದ್ರ ಮೇಲೆ ನಿಮ್ಗೆ ಲಾಫ್ಟ್ಸ್ ಮಾಡಿರುವಂತದ್ದು, ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂತದ್ದು ಕಿಚನ್ ನಲ್ಲಿ. ಕಿಚನ್ ಪಕ್ಕದಲ್ಲೇ ನಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಇದು ಬಂದು ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಇಲ್ಲೂ ಕೂಡ ಒಂದು ಸಿಂಕ್ ಕೊಟ್ಟಿದ್ದಾರೆ, ಸ್ಟೀಲ್ ಸಿಂಕ್ ಕೊಟ್ಟಿರುವಂಥದ್ದು. ಇಲ್ಲಿ ಪೂರ್ತಿ ನಿಮಗೆ 10 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿ ಸೇಫ್ಟಿಗೋಸ್ಕರ MS ಇಂದ ಗ್ರಿಲ್ ಮಾಡಿರುವಂಥದ್ದು. MS CNC ಕಟಿಂಗ್ ಶೀಟ್ ಹಾಗೆ ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿರುವಂಥದ್ದು. ಇಲ್ಲಿ ಇದ್ರ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಆಪೋಸಿಟ್ ಅಲ್ಲೇ ಡೈನಿಂಗ್ ಏರಿಯಾ ಸಿಗುತ್ತೆ. ಡೈನಿಂಗ್ ಏರಿಯಾನಲ್ಲಿ 3 ಶಟರ್ ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಈ ಡೈನಿಂಗ್ ಆಪೋಸಿಟ್ ನಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ನಲ್ಲಿ ಸೇಮ್ ಗ್ರಾನೈಟ್ ಹಾಗೆ SS ಟ್ಯೂಬ್ಸ್ ನ ರೈಲಿಂಗ್ಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರೆ ನಮಗೆ ಸಣ್ಣದಾದಂಥ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ಸ್ ಮಾಡಿದ್ದಾರೆ, ಇದು ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು, ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ಇಲ್ಲಿ ನಾವು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಸೀಲಿಂಗ್ ಅಲ್ಲಿ ಕೂಡ POP ಮತ್ತೆ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಎಲ್ಲ ರೂಮ್ ಡೋರ್, ಬಾಲ್ಕನಿ ಡೋರ್ಸ್, ಬಾತ್ರೂಮ್ ಡೋರ್ಸ್ ಎಲ್ಲ ವಾಸ್ಕಲ್ಲು ನಿಮಗೆ ಟೀಕುಡ್ ಅಲ್ಲೇ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನೋಡ್ಬೋದು ನೀವು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕಾಟ್ಸ್ ಕೂಡ ಮಾಡಿರುವಂಥದ್ದು, ಹೆಡ್ ಬೋರ್ಡ್ ಬರುತ್ತೆ. ಹಾಗೆ ನಿಮಗೆ ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಕಾಟ್ ನ 2 ಕಡೆ ನಿಮಗೆ ಸಿಂಗಲ್ ಶಟರ್ ನ ಟೀಕುಡ್ ವಿಂಡೋ ಸಿಗುತ್ತೆ. ಆಲ್ಮೋಸ್ಟ್ 6 ಫೀಟ್ ಹೈಟ್ ವಿಂಡೋ ಸಿಗುವಂಥದ್ದು. ಈ ಕಡೆ ಕುಬೇರ್ ಮೂಲೆಗೆ ನಿಮಗೆ ವಾಸ್ತು ಪ್ರಕಾರ 2 ಡೋರ್ ನ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಬಂದು ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಹಾಗೆ PVC ರಾಫ್ಟರ್ ಶೀಟ್ ಇಂದ ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಈ ರೂಮ್ ನಲ್ಲಿ ಬಾಲ್ಕನಿ ಕೂಡ ಸಿಗುವಂಥದ್ದು, ಚಿಕ್ಕದಾದಂತ ಒಂದು ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ವಾಲ್ಸ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್ ಹಾಕಿದ್ದಾರೆ. ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್ ಅಲ್ಲಿ. ಇದ್ರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ, ನೋಡ್ಬೋದು. ಅಟ್ಯಾಚ್ ಬಾತ್ರೂಮ್ಸ್ ಅಲ್ಲೂ ನಿಮಗೆ ಎಲ್ಲ 10 ಫೀಟ್ 2x4 ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಎಲ್ಲ ಮಾರ್ಬಲ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಯಾವುದೂ ಆಗಿಲ್ಲ, ಸೇಲ್ ಆದ್ಮೇಲೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಈ ಕಡೆ ನಿಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ಕೂಡ ನಿಮಗೆ ವಾಸ್ತು ಪ್ರಕಾರ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. 4 ಶಟರ್ ನ ಟೀಕುಡ್ ವಿಂಡೋ ಹಾಗೆ POP ಇಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಇಲ್ಲಿ ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಹೋದ್ರೆ ಇಲ್ಲಿ ವಾರ್ಡ್ರೋಬ್ ಬ್ಯಾಕ್ ಸೈಡ್ ಅಲ್ಲಿ ವಾಶ್ರೂಮ್ ಸಿಗುವಂಥದ್ದು, ಅಟ್ಯಾಚ್ ಬಾತ್ರೂಮ್ ಇದೆ. ನಿಮಗೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಇಲ್ಲಿಂದ ಮತ್ತೆ ಹೊರಗೆ ಬಂದು ಸ್ಟೇರ್ ಕೇಸ್ ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ ನಲ್ಲಿ ನಮಗೆ ಮತ್ತೊಂದು ರೂಮ್ ಸಿಗುವಂಥದ್ದು. ಇಲ್ಲಿ ಸೀಲಿಂಗ್ ನೋಡ್ಬೋದು ನೀವು, ಇದು ಲಾಸ್ಟ್ ರೂಫ್ ಬರುವಂಥದ್ದು. ಇಲ್ಲಿ ಸನ್ಲೈಟ್ಗೋಸ್ಕರ ಓಪನ್ ಕೂಡ ಕೊಟ್ಟಿದ್ದಾರೆ. MS ಇಂದ ಗ್ರಿಲ್ ಮಾಡಿ ಟಫ್ ಅಂಡ್ ಗ್ಲಾಸ್ ಹಾಕಿ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಸೇಮ್ ಕೆಳಗೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ ಕುಬೇರ್ ಮೂಲೆಗೆ
2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಮೇಲೆ ಲಾಫ್ಟ್ಸ್ ಆಗಿ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. 3 ಡೋರ್ನ ಟೀಕುಡ್ ವಿಂಡೋ ಸಿಗುತ್ತೆ. 3 ಶೀಟರ್ನ ಟೀಕುಡ್ ವಿಂಡೋ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಫುಲ್ ವಾಲ್ ನಿಮಗೆ ಟಿವಿ ಕ್ಯಾಬಿನೆಟ್ ಮಾಡಿ ಶೋ ಪೀಸಸ್ ಇಡೋದು ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ಇದ್ರ ಪಕ್ಕದಲ್ಲೇ ನಮಗೆ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹಾಗೆ ಈ ರೂಮಲ್ಲಿ ಕೂಡ ನಿಮಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ತರ ಬಾಲ್ಕನಿ ಕೂಡ ಸಿಗುವಂಥದ್ದು. ಇಲ್ಲಿ ಬಾಲ್ಕನಿ ಬರುವಂಥದ್ದು ರೋಡ್ ಸೈಡ್ ನಲ್ಲಿ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ MS ಇಂದ ಮಾಡಿರುವಂತ ಡೋರ್ ಸಿಗುತ್ತೆ. ಈ ಡೋರ್ ನಲ್ಲಿ ಹೊರಗೆ ಹೋದ್ರೆ ನಮಗೆ ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಇದು ಇಲ್ಲಿ ಡಿಜಿಟಲ್ ಟೈಲ್ಸ್ ಹಾಕಿದ್ದಾರೆ, ವಿಟ್ರಿಫೈಡ್ ಟೈಲ್ ಫ್ಲೋರಿಂಗ್ ಅಲ್ಲಿ. ಸ್ಲೈಡಿಂಗ್ ವಿಂಡೋಸ್ ಮಾಡಿ MS ಗ್ರಿಲ್ ಹಾಕಿರುವಂಥದ್ದು. ಸೀಲಿಂಗ್ ಅಲ್ಲಿ ಬಂದು PVC ರಾಫ್ಟರ್ ಶೀಟ್ ಆಗಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಸಿಟ್ಔಟ್ ಏರಿಯಾ ನಿಮಗೆ ಪೂರ್ತಿ ರೂಫ್ ಮಾಡಿ ಮಾಡಿರುವಂಥದ್ದು. ಯಾವುದೇ ಡ್ರೆಸ್ ವರ್ಕ್ ಮಾಡಿಲ್ಲ ಇಲ್ಲಿ MS ಇಂದ. ಈ ಕಡೆ ಕಾರ್ನರ್ ಅಲ್ಲಿ ನಮಗೆ ಮೇಲ್ಗಡೆ ಓಪನ್ ಟೆರಸ್ಗೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೇಲೆ ಬಂದ್ರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುತ್ತೆ. ಇದು ಬಂದು ಸನ್ಲೈಟ್ಗೋಸ್ಕರ ಮಾಡಿರುವಂಥ ಸ್ಟೇರ್ ಕೇಸಲ್ಲಿ ನೋಡ್ಬೋದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ಬಂದು ನಿಮಗೆ ಟ್ಯಾಂಕ್ ರೂಮ್ ಬರುತ್ತೆ. ಕೆಳಗಡೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ, ಏನಾದ್ರು ಐಟಮ್ಸ್ ಇರಂಗಿದ್ರೆ ಇಟ್ಕೋಬಹುದು. ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ, ಒಳ್ಳೆ ಲೊಕೇಶನ್ ಅಲ್ಲಿ ಇರೋವಂಥದ್ದು. ಹಾಗೆ 100 ಫೀಟ್ ರೋಡ್ ಹಾಗೆ 80 ಫೀಟ್ ರೋಡ್ಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಇದು ಪ್ರಾಪರ್ಟಿ ಬಂದು BDA ವಿಶ್ವೇಶ್ವರ ಲೇಔಟ್ BDA ಆಗಿರೋದ್ರಿಂದ 100% ಲೀಗಲ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 1,60,00,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ನ ಕಾಂಟ್ಯಾಕ್ಟ್ ಮಾಡಿ ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.